ಇವ ಯಾರೇ? ಏಯ್ ಏಯ್ ಏಯ್, ಏನು ನಾಚಿಕೆ ಆಗಲ್ವೇನೋ ನಿಂಗೆ? ಒನ್ ವೇದಲ್ಲಿ ಬರ್ತೀಯ, ನಾಚಿಕೆ ಆಗಲ್ವೇನೋ? ಹಾಂ, ನೋಡ್ತೀಯಾ? ಆ ರೈಡ್ ಬಿಡು, ಮಿರರಲ್ಲಿ ನೋಡೋದು. ಏನಚ್ಚೇತು, ನಾಚಿಕೆ ಆಗಲ್ವೇನೋ ನಿಂಗೆ? ಸಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ. ಒನ್ ವೇದಲ್ಲಿ ಬರ್ತೀಯಲ್ಲೋ, ಮಿರರಲ್ಲಿ ನೋಡೋದಲ್ಲ, ಕೇಳಬೇಕು ನಮ್ಮನ್ನ. ಆಗಲ್ಲ, ನನಗೆ ನಾಚಿಕೆ ಆಗಲ್ಲ, ಉಗಿ ನನ್ನ ಮಕ್ಕದ ಮೇಲೆ ಉಗಿ ಅಂತ ಹೇಳ್ಬೇಕು ಅಷ್ಟೇನೆ. ಹೊಟ್ಟೆಗೆ ತಿನ್ನೋದು ಅನ್ನನೇ, ದೇಹ ಸೇರೋದು ಮಣ್ಣಿಗೆನೆ. ಇದಕ್ಕೆ ಅರ್ಥ ಏನು ಅಂದರೆ, ನಾನು ನಂದು ಈ ಥರ ಅಹಂಕಾರದಲ್ಲಿ ಜೀವನದಲ್ಲಿ ಬಾಳೋದು ಬಿಟ್ಬಿಟ್ಟು ನೆಮ್ಮದಿಯಾಗಿ 3 ಹೊತ್ತು ಅನ್ನ, ನೆಮ್ಮದಿ ನಿದ್ದೆ, ತಿರ್ಗಾ ಎದ್ದು ಕೆಲ್ಸಕ್ಕೆ ಹೋದ್ವಾ ಬಂದ್ವಾ, ಸಾಯೋ ಗಂಟ ಯಾರನ್ನೂ ನೋಯಿಸ್ದಿರ ನೆಮ್ಮದಿಯಾಗಿರೋದನ್ನ ಕಲೀರಿ. ಸುಮ್ಮನೆ ನನಗೆ ಇವನು ಬೇಕು, ನನಗೆ ಅವನು ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಅಂದ್ಕೊಂಡಿದ್ದು ನಂದು ಎಲ್ಲ ಒಂಚೂರು ಕೊಡೋ ಲುಕ್ಕು. ನನಗೆ ಈ ಥರ ಡೈಲಾಗ್ ಹೊಡಿಬೇಕಾದಾಗ ಡಿಸ್ಟರ್ಬ್ ಮಾಡಬಾರ್ದು. ನನಗೆ ಈ ಕಣ್ಣಲ್ಲೆಲ್ಲ ಹಾಯಿಸ್ಬಾರ್ದು. ಆ ಕಡೆ ಈ ಕಡೆ ಚಿಲ್ಲಾರ್ ಪಿಲೀರ್ ಅಂತ. ನಮ್ಮನ್ನು ಅಂದ ಇಲ್ವಾ? ಹೋಗ್ಲಿ, ನಮ್ಮನ್ನು ಪರವಾಗಿಲ್ಲ ನೋಡೋ. ಒಬ್ರಿಗಿಂತ ಒಬ್ರು ಅಂದವಾಗೇ ಇರ್ತಾರೋ. ನಮ್ಮನ್ನು ಎಷ್ಟು ವರ್ಷ ಅಂದವಾಗಿರ್ತಾರೋ. ಅಮ್ಮಮ್ಮ ಅಂದರೆ 30 ವರ್ಷ, 35 ವರ್ಷ. ಎಲ್ಲೋದ್ರೂ ಸಿಗೋದು ಒಂದೇ, ಅದೇ ಹಳ್ಳನೇ. ರಾಜಾಜಿ, ಆ ಒಂದು ಹಳ್ಳಕ್ಕೋಸ್ಕರ ಮಕ ನೋಡ್ಕೊಂಡು ಹೋದ್ರಿ ಅನ್ಕೋ, ನಮ್ಮನ್ನ ಜೀವನ ಹಳ್ಳದಲ್ಲೇ ಕಳ್ಕೊಂಡ್ಬಿಡ್ತೀವಿ ನಾವು. ನಿಜ, ಹಳ್ಳದಲ್ಲೇ ಸಮಾಧಿ ಆಗೋದು. ಏನಿಲ್ಲ, 6 ಅಡಿಗೆ ಇನ್ನೊಂದು ಅಡಿ ಎಕ್ಸ್ಟ್ರಾ ಹೊಡಿತಾರೆ ನಮಗೆ, ಫಿಕ್ಸು. ಅದಕ್ಕೆ ನೀವು ಅಷ್ಟೇ ಈ ಅಂದ ಚಂದ ನೋಡಿ ಪ್ರೀತಿ ಸವಾಸಗಳು ಮಾಡೋದು ಬಿಟ್ಬಿಟ್ಟು ಆರಾಮಾಗಿ ನಿಮ್ಮ ಜೊತೆಗೆ ಯಾರು ಕೈ ಹಿಡ್ದು ಕೊನೆವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಲ್ವ, ಅಂಥವ್ರ ಜೊತೆ ಕೈ ಜೋಡಿಸ್ರಿ. ಜೀವನದಲ್ಲಿ ದೇವರನ್ನೇ ಸಖತ್ತಾಗಿರ್ತೀರ, ಸೂಪರಾಗಿರ್ತೀರ, ಫೇಮಸ್ ಆಗ್ತೀರ ಬೇಗ. ಹಂಗೆ ನನಗೂ ಯಾರಾದರೂ ಇದ್ದರೆ ಹುಡ್ಕೊಡ್ರಪ್ಪ ಒಂಚೂರು. ನಾನು ಹುಡ್ಕೆ ಸಾಕಾಗೋಯ್ತು. ರೋಡು ಬೀದಿ ಅಲೀತಾ ಇದ್ದೀನಿ, ಯಾರೂ ಸಿಗ್ತಾ ಇಲ್ಲ. ನಿನಗೇನಕ್ಕೆ? ನನಗೆ ಬಂದ್ಮೇಲೆ ಬರಲಿ ನಿನಗೆ, ಫಸ್ಟ್ ನನಗೆ, ಆಮೇಲೆ ನಿನಗೆ. ನನಗೆ ಬರ್ತಾಳಲ್ಲ ಅವ್ರ ಫ್ರೆಂಡ್ಸ್ನ ಯಾರನ್ನಾದರೂ ಮಾತಾಡಿಸಿ ನಿನಗೆ ರೆಡಿ ಮಾಡಿ ಕೊಡ್ತೀನಿ. ಓಕೆನಾ? ಡೀಲಾ? ಹಾಂ.